ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಹೆಚ್ಚು ಬಾರಿ ರಿಪೀಟ್ ಆದಂತಹ ಟಾಪ್ 10 ಪ್ರಶ್ನೋತ್ತರ ಮಾಲಿಕೆಯ ವಿಡಿಯೋ ತರಗತಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು 10 ಪ್ರಶ್ನೆಗಳಿಗೆ ಕೇವಲ ಉತ್ತರವನ್ನು ನೀಡದೆ ಅದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ವಿವರವನ್ನು ಜೊತೆಗೆ ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಒಂದು ಉದ್ದೇಶದಿಂದ ಈ ವಿಡಿಯೋ ತರಗತಿಯನ್ನು ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ದಿನ ಚರ್ಚಿಸಲಿರುವಂತಹ ಎಲ್ಲ 10 ಪ್ರಶ್ನೆಗಳು ಈ ಹಿಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಕೇಳಿದಂತಹ ಪ್ರಶ್ನೆಗಳಾಗಿವೆ. ಜೊತೆಗೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಥವಾ ತಿಳ್ಕೊತಾ ಇದ್ದೀವಿ. ವಿಶೇಷವಾಗಿ ನೀವು ನೋಡ್ತಾ ಇರುವಂತಹ ಈ ಮೊದಲ ಪ್ರಶ್ನೆ, ಸಂವಿಧಾನದ 17ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಎಲ್ಲ ಸಂದರ್ಭದಲ್ಲೂ ಹೆಚ್ಚು ಬಾರಿ ಕೇಳಿದಂತಹ ಪ್ರಶ್ನೆ ಇದಾಗಿದೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಅಸ್ಪೃಶ್ಯತಾ ನಿವಾರಣೆಗೆ ಸಂಬಂಧಪಟ್ಟಂತಹ ವಿಧಿ 17ನೇ ವಿಧಿ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಇತರ ಮಾಹಿತಿಯನ್ನು ನಾವು ನೋಡೋದಾದ್ರೆ, ಇದು ಸಮಾನತೆಯ ಹಕ್ಕಿನಲ್ಲಿ ಬರುವಂತಹ ಒಂದು ವಿಧಿ. ಸಂವಿಧಾನದ ವಿಧಿ 14ರಿಂದ 18ರವರೆಗೆ ಸಮಾನತೆಯ ಹಕ್ಕಿನ ಕುರಿತಾಗಿ ನಾವು ಓದ್ತೀವಿ. ಅದರಲ್ಲಿ ವಿಧಿ 14 ಏನು ತಿಳಿಸುತ್ತೆ ಅಂತಂದರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ವಿಧಿ 15 ಜಾತಿ, ಧರ್ಮ ಮತ್ತು ಜನ್ಮ ಸ್ಥಳ, ಲಿಂಗ ಈ ಮುಂತಾದ ತಾರತಮ್ಯಗಳನ್ನು ಮಾಡುವಂತಿಲ್ಲ. ಇದು ವಿಧಿ 15 ತಿಳಿಸುವಂಥದ್ದು. ಇನ್ನು 16ನೇ ವಿಧಿ ಪ್ರಕಾರ ಉದ್ಯೋಗದಲ್ಲಿ ಸಮಾನತೆ, ಯಾವುದೇ ಭೇದ ಭಾವವನ್ನು ಉದ್ಯೋಗದಲ್ಲಿ ಮಾಡುವಂತಿಲ್ಲ. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧತೆಯನ್ನು ತಿಳಿಸುತ್ತೆ. 18ನೇ ವಿಧಿ ಬಿರುದು ಬಾವಲಿಗಳ ರದ್ದತಿಯನ್ನು ತಿಳಿಸುತ್ತೆ. ಇದಿಷ್ಟು ಸಮಾನತೆಯ ಹಕ್ಕಿನ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಿಧಿ ತಿಳಿಸುವಂತಹ ವಿಚಾರಗಳು ಇಲ್ಲಿ ಇರುವಂಥದ್ದು. ಇನ್ನು ಮುಂದಿನ ಪರೀಕ್ಷೆಯಲ್ಲಿ 14ನೇ ವಿಧಿ ಕೇಳಬಹುದು ಅಥವಾ 16ನೇ ವಿಧಿ ಕೇಳಬಹುದಾದಂತಹ ಉದ್ದೇಶದಿಂದ ನಾನು ಈ 5 ವಿಧಿಗಳ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ. ಇನ್ನು 2ನೇ ಪ್ರಮುಖ ಪ್ರಶ್ನೆ ನಾವೆಲ್ಲ ಕಡೆ ನೋಡುವಂಥದ್ದು ಏನು ಅಂತಂದರೆ, ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿದ್ದಾವೆ? ಇದಕ್ಕೆ ಸರಿಯಾದಂತಹ ಉತ್ತರ ಭಾಗ 4. ಈ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ಸರಿಯಾದ ನಿರ್ದೇಶನವನ್ನು ನೀಡುವಂತಹ ಕೆಲವೊಂದಿಷ್ಟು ತತ್ವಗಳಾಗಿದ್ದಾವೆ. ಇದರಲ್ಲಿ ಗಾಂಧಿ ತತ್ವಗಳು, ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು ಅನ್ನುವಂತಹ ಕೆಲವೊಂದಿಷ್ಟು ಭಾಗಗಳು ಬರ್ತವೆ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಈ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನಂತ ಬಿಂಬಿಸಿದ್ದಾರೆ ಅಂತಂದರೆ, ನಾವೆಲ್ ಫ್ಯೂಚರ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಈ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕರೆದಿದ್ದಾರೆ. ಇನ್ನು 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸಿದರೆ, ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಇದು ಸಹ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ವಿಚಾರಣೆ ಹೌದು. ಇದಿಷ್ಟು ಈ ಒಂದು ರಾಜ್ಯ ನಿರ್ದೇಶಕ ತತ್ವ ಮತ್ತು ಈ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಬರ್ತವೆ ಮತ್ತು ಯಾವ ದೇಶದ ಸಂವಿಧಾನದಿಂದ ಅವುಗಳನ್ನು ಎರವಲು ಪಡೆಯಲಾಗಿದೆ ಅನ್ನುವಂಥದ್ದು ಸಹ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇನ್ನು 3ನೇ ಪ್ರಶ್ನೆ ಅಂತಂದ್ರೆ, ಶಿಕ್ಷಣವು ಮೂಲಭೂತ ಹಕ್ಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಶಿಕ್ಷಣವು ಮೂಲಭೂತ ಹಕ್ಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತಂದ್ರೆ, ವಿಧಿ 21A. ಸಂವಿಧಾನದ 21A ಇದು 86ನೇ ತಿದ್ದುಪಡಿ ಮೂಲಕ 2002ರಲ್ಲಿ ಜಾರಿಗೊಳಿಸಿರುವಂಥದ್ದು. ಇದು ಏನು ಹೇಳುತ್ತೆ 21A ಅಂತಂದರೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ಉದ್ದೇಶವನ್ನು 21A ಒಳಗೊಂಡಿದೆ. ಈಗ ಎಷ್ಟು ದಿನ ಸುದ್ದಿಯಲ್ಲಿದ್ದಂತಹ NEP ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಈಗೇನಿದೆ 6ರಿಂದ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅದು 5ರಿಂದ 18 ವರ್ಷದವರೆಗೆ ಮುಂದುವರಿಲಿದೆ ಅಥವಾ ವಿಸ್ತಾರಗೊಳ್ಳಲಿದೆ ಅನ್ನುವಂತಹ ವಿಚಾರ ಇದೆ. ಆದರೆ ಆ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಬರಲಿಕ್ಕೆ 2030ರವರೆಗೂ ಗಡುವು ಇರೋದ್ರಿಂದ ಅಲ್ಲಿವರೆಗೂ 21A 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವಂತಹ ಒಂದು ಉದ್ದೇಶವನ್ನು ಒಳಗೊಂಡಿರುವಂಥದ್ದು. ಇನ್ನು 4ನೇ ಪ್ರಶ್ನೆ ಅಂತಂದ್ರೆ, ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಒಟ್ಟು ಸದ್ಯ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಮೊದಲು 10 ಇದ್ವು. 11ನೇ ಮೂಲಭೂತ ಕರ್ತವ್ಯವಾಗಿ 2002ರೊಳಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ
ಸೇರ್ಪಡೆಯಾದಾಗಿನಿಂದ ಈಗ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಸಂವಿಧಾನದಲ್ಲಿ ಕಾಣ್ತಾ ಇದ್ದೀವಿ. ಸಂವಿಧಾನದ 51A ಅಡಿಯಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದಾಗಿದೆ. 2002ನೇ ಇಸ್ವಿಯಲ್ಲಿ 82ನೇ ತಿದ್ದುಪಡಿ ಮೂಲಕ 11ನೇ ಕರ್ತವ್ಯವನ್ನಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಲಾಗಿದೆ. ಇನ್ನು 5ನೇ ಒಂದು ಪ್ರಮುಖ ಪ್ರಶ್ನೆ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತು ತಿಳಿಸುವ ವಿಧಿ ಯಾವುದು? ಒಟ್ಟು ನಮ್ಮ ಸಂವಿಧಾನದಲ್ಲಿ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾವು ಓದ್ತೀವಿ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಒಂದು ರಾಜ್ಯ ತುರ್ತು ಪರಿಸ್ಥಿತಿ, ಮತ್ತೊಂದು ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವಂಥದ್ದು ವಿಧಿ 352, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವಂಥದ್ದು 356ನೇ ವಿಧಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವಂಥದ್ದು 360ನೇ ವಿಧಿ. ಈ 3 ವಿಧಿಗಳು ಸಹ ಬಹಳ ಪ್ರಮುಖವಾಗಿರುವಂತಹ ವಿಧಿಗಳು ಹೌದು. ಇನ್ನು 6ನೇ ಪ್ರಶ್ನೆ ಅಂತಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಯಾವುದು? ಸಂವಿಧಾನದ ಆತ್ಮ ಮತ್ತು ಹೃದಯ ಯಾವುದು ಅಂತಂದ್ರೆ ಉತ್ತರ 32ನೇ ವಿಧಿ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ವಿಧಿ ಏನಿದೆ, ಹಕ್ಕು ಏನಿದೆ, ಅದನ್ನು ನಾವು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವಿ. ಈ ರೀತಿ ಕರೆದವರು ಯಾರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಆ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿದ್ದಾರೆ. ಇನ್ನು 7ನೇ ಪ್ರಮುಖವಾದಂತಹ ಪ್ರಶ್ನೆ, ಈ ಬಗ್ಗೆ ಅಂತೂ ಸಹಜವಾಗಿ ಎಲ್ಲ ಒಂದು PSI ಪರೀಕ್ಷೆಯಲ್ಲಂತೂ ಸಾಮಾನ್ಯವಾದಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರಿಟ್ಗಳಾವುವು, ಹೊರಡಿಸುವಂತಹ ರಿಟ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇಲ್ಲಿರುವಂತಹ ಪ್ರಶ್ನೆ. ಒಟ್ಟು 5 ರೀತಿಯ ರಿಟ್ಗಳನ್ನು ನಾವು ಕಾಣ್ತೀವಿ. ಹೇಬಿಯಸ್ ಕಾರ್ಪಸ್ ಆಗಿರಬಹುದು, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರಂಟು, ಪ್ರೊಹಿಬಿಷನ್ ಅನ್ನುವಂಥದ್ದು. ಇನ್ನು ಈ ಒಂದೊಂದು ರಿಟ್ಗಳ ಬಗ್ಗೆ ನಾವು ನೋಡೋದಾದ್ರೆ ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ, ಅರೆಸ್ಟ್ ಮಾಡಿದ್ರೆ ಆ ವ್ಯಕ್ತಿಯನ್ನ 24 ತಾಸಿನೊಳಗೆ ಅಲ್ಲಿ ಸಮೀಪ ಇರುವಂತಹ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗಾಗಿ ಸಮೀಪದ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥದ್ರ ಬಗ್ಗೆ ತಿಳಿಸುವಂಥದ್ದು ಹೇಬಿಯಸ್ ಕಾರ್ಪಸ್ ರಿಟ್ಟು. ಇನ್ನು 2ನೇ ರಿಟ್ ಅಂತಂದ್ರೆ ಮ್ಯಾಂಡಮಸ್ ಏನು ಹೇಳ್ತೈತಿ ಅಂತಂದ್ರೆ ನ್ಯಾಯಾಲಯ ಸರ್ಕಾರಿ ಅಧಿಕಾರಿಗಳಿಗೆ ತನ್ನ ಕಾರ್ಯವನ್ನು ನಿರ್ವಹಿಸುವಂತೆ ತಿಳಿಸ್ತದೆ. ಯಾವ ಸರ್ಕಾರಿ ಅಧಿಕಾರಿ ಅಥವಾ ಸಿಬ್ಬಂದಿ ತನ್ನ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಥವಾ ನಿಭಾಯಿಸ್ತಿಲ್ಲ ಅಂತಹ ಸಂದರ್ಭದೊಳಗೆ ಅವರಿಗೆ ಆಜ್ಞೆಯನ್ನು ನೀಡುವಂಥದ್ದು ಯಾವುದು ಅಂತಂದ್ರೆ ಮ್ಯಾಂಡಮಸ್. ಇನ್ನು 3ನೇ ಪ್ರಮುಖವಾದಂತಹ ರಿಟ್ ಅಂತಂದ್ರೆ ಅದು ಸರ್ಶಿಯೂರರಿ. ಯಾವುದೇ ಒಂದು ಕೆಳಗಿನ ನ್ಯಾಯಾಲಯ ಉನ್ನತ ನ್ಯಾಯಾಲಯಕ್ಕಿಂತ ಕೆಳಗಿನ, ಉದಾಹರಣೆ ಜಿಲ್ಲಾ ನ್ಯಾಯಾಲಯ ಇದೆ ಅಂತಂದ್ರೆ ಅದರ ಕೆಳಗಿನ ನ್ಯಾಯಾಲಯ, ತಾಲೂಕು ನ್ಯಾಯಾಲಯ ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಒಂದು ತೀರ್ಪನ್ನ ಕೊಟ್ಟಿದ್ರೆ ಅದನ್ನ ರದ್ದುಗೊಳಿಸಿ ಪ್ರಕರಣವನ್ನ ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವುದರ ಬಗ್ಗೆ ಈ ಒಂದು ಸರ್ಶಿಯೂರರಿ ಮಾಹಿತಿಯನ್ನು ತಿಳಿಸುತ್ತೆ. ಇನ್ನು 4ನೇ ಪ್ರಮುಖವಾದಂತಹ ರಿಟ್ ಕೋವಾರಂಟ್ ಏನು ಹೇಳುತ್ತೆ ಅಂತಂದ್ರೆ ಯಾರಾದ್ರೂ ಅಕ್ರಮವಾಗಿ ಸರ್ಕಾರಿ ಹುದ್ದೆಗಳನ್ನ ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನ ಅಲಂಕರಿಸಿದ್ರೆ ಅಥವಾ ಆಕ್ರಮಿಸಿದ್ರೆ ಅಥವಾ ಕಬಳಿಸಿದ್ರೆ ಅಂತವರ ವಿರುದ್ಧ ಒಂದು ದಾವೆಯನ್ನು ಹೂಡುವಂತಹ ರಿಟ್ ಯಾವುದು ಅಂತಂದ್ರೆ ಕೋವಾರೆಂಟು ಅಂತ ನಾವು ಕರಿತೀವಿ. ಇನ್ನು 5ನೇ ಪ್ರಮುಖವಾದಂತಹ ರಿಟ್ ಅಂತಂದ್ರೆ ಅದು ಪ್ರೊಹಿಬಿಷನ್ ಅಂತ ಹೇಳಿ. ಇದು ಏನು ಹೇಳುತ್ತೆ ಅಂತಂದ್ರೆ ಕೆಳಗಿನ ನ್ಯಾಯಾಲಯ ಕೊಟ್ಟಂತಹ ಆದೇಶಗಳನ್ನ ಮೇಲ್ ನ್ಯಾಯಾಲಯದಿಂದ ತಡೆ ಹಿಡಿಯುವುದಕ್ಕೆ ಅಥವಾ ರದ್ದುಪಡಿಸುವುದಕ್ಕೆ ಬಳಸುವಂತಹ ರಿಟ್ ಇದು ಪ್ರೊಹಿಬಿಷನ್ ಆಗಿದೆ. ಇದು ಆ ಕುರಿತು ತಿಳಿಸುವಂತಹ ಒಂದು ರಿಟ್. ಈ 5 ರಿಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳಿರ್ತಾರೆ. ಹಾಗಾಗಿ ಹೆಚ್ಚಿನ ಒಂದು ಗಮನವನ್ನು ನಾವು ಈ ಒಂದು ಪ್ರಶ್ನೆ ಮೇಲೆ ಕೊಡಬೇಕಾಗಿದೆ. ಇನ್ನು 8ನೇ ಒಂದು ಪ್ರಶ್ನೆ ಏನಂತಾರೆ, ಇದನ್ನು ಸಹ ಬಹಳಷ್ಟು ಸಲ ಕೇಳಿರ್ತಾರೆ. ಏನು ಅಂತಾರೆ, ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಅಥವಾ ವಯೋಮಿತಿ ಎಷ್ಟಾಗಿರಬೇಕು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ, ನಾವು ಲೋಕಸಭೆಯ ಒಬ್ಬ ಮೆಂಬರ್ ಆಗಬೇಕು ಅಂತಂದ್ರೆ ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕಾಗುತ್ತೆ. ರಾಷ್ಟ್ರಪತಿಗೆ ಕನಿಷ್ಠ ವಯೋಮಿತಿ ಅಂತಂದ್ರೆ 35 ವರ್ಷ, ಉಪರಾಷ್ಟ್ರಪತಿಗೂ ಸಹ 35 ವರ್ಷ ಆಗಿರಬೇಕು. ರಾಜ್ಯಪಾಲರಿಗೂ 35 ವರ್ಷ ಕನಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಜೊತೆಗೆ ವಿಧಾನಸಭೆಯ ಸದಸ್ಯರಾಗ್ಲಿಕ್ಕೂ ಸಹ ನಮಗೆ 25 ವರ್ಷಗಳ ಒಂದು ಕನಿಷ್ಠ ವಯೋಮಿತಿಯನ್ನ ಸಂವಿಧಾನ ನಿಗದಿಪಡಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು 9ನೇ ಪ್ರಶ್ನೆ ಸಹ ಅತ್ಯಂತ ಪ್ರಮುಖವಾಗಿರುವಂಥದ್ದು ನೀತಿ. ಇದರ ಒಂದು ವಿಸ್ತೃತ ರೂಪವೇನು? ನೀತಿ ಆಯೋಗ ಇದು 2015ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದರ ವಿಸ್ತೃತ ರೂಪ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು. ಇದನ್ನು ಸಹ ಅನೇಕ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂಥದ್ದು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಮತ್ತೊಬ್ಬ ಉಪಾಧ್ಯಕ್ಷರನ್ನ ಇಲ್ಲಿ ನಾವು ಕಾಣ್ತೀವಿ. ಇದು 2015ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇನ್ನು
10ನೆಯ ಮತ್ತು ಕೊನೆಯ ಪ್ರಶ್ನೆ ನಾವು ಇವತ್ತು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರುವಂಥದ್ದು ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತಹ ವಿಧಿ ಯಾವುದು? ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು 1985ರಲ್ಲಿ. ಅವಾಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 1985ನೇ ಇಸ್ವಿನಲ್ಲಿ ಇದನ್ನು ಜಾರಿಗೊಳಿಸಿದ್ರು. 52ನೇ ವಿಧಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರುವಂತಹ ಒಂದು ವಿಧಿ ಆಗಿದೆ. ಇದಿಷ್ಟು ನಾವು ಈ ದಿನ ಡಿಸ್ಕಸ್ ಮಾಡಬೇಕು ಅಥವಾ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂತಹ ವಿಚಾರ ಆಗಿತ್ತು. ಮುಂಬರುವ ದಿನಗಳಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಇನ್ನಷ್ಟು ಪ್ರಮುಖ ಪುನರಾವರ್ತನೆಯಾದಂತಹ ಪ್ರಶ್ನೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಮ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳೋದ್ರ ಮೂಲಕ ಅವರಿಗೂ ಸಹ ಸಹಾಯ ಮಾಡಿ. ಧನ್ಯವಾದಗಳು.